ಹಲೋ ಫ್ರೆಂಡ್ಸ್, ನಮಸ್ತೆ. ಇದು ಏನಕ್ಕೆ ತೋರಿಸಿದ್ದೀನಿ ಅಂದರೆ, ನೀವು ನೋಡ್ಬೋದು ಇಲ್ಲಿ ಇದು ಸ್ಲ್ಯಾಬ್ ಪ್ರೊಜೆಕ್ಷನ್ ಮತ್ತು ಈ ವಿಂಡೋ ಶೇಡ್ ಇದೆಯಲ್ಲ, 1.5 ಫೀಟ್ ಕೊಟ್ಟಿದ್ದಾರೆ. ಇದು ಈ ಥರ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಏನಂದರೆ, ನಿಮಗೆ ಈಗ ಕಂಟಿನ್ಯೂಸ್ ಜೋರಾಗಿ ಮಳೆ ಬರ್ತಿದ್ರೆ ಅಲ್ಲಿ ಸ್ಲ್ಯಾಬ್ ಪ್ರೊಜೆಕ್ಷನ್ ಇದೆಯಲ್ಲ, ಅಲ್ಲಿ ಒಂದು ಬೀಡಿಂಗ್ ಪಟ್ಟಿ ಅಂತ ಕೊಡ್ತಾರೆ. ಅಂದರೆ ಬಾಟಮ್ ಆಫ್ ದಿ ಸ್ಲ್ಯಾಬಿಂದ ಗೋಡೆಗೆ ನೀರು ಬರಬಾರ್ದು ಅಂತ ಒಂದು ಬೀಡಿಂಗ್ ಪಟ್ಟಿ ಕೊಡ್ತಾರೆ. ಆ ಬೀಡಿಂಗ್ ಪಟ್ಟಿ ಕೊಟ್ಟು ಅಲ್ಲಿ ನೀರೆಲ್ಲ ಪಟ್ಟಿಯಿಂದ ಹೋಗ್ತಾರಲ್ಲ, ಅದು ವಿಂಡೋ ಶೇಡ್ ಮೇಲೆ ಬಿದ್ದರೆ ನಿಮಗೆ ವಿಂಡೋ ಶೇಡ್ ಬೀಳುವಾಗ ಅಲ್ಲಿ ಸೀದಾ ಗೋಡೆಗೆ ಹಾರ್ತದೆ. ಈ ಥರ ಕೊಟ್ಟರೆ ಅದಕ್ಕಿಂತ ನಿಮಗೆ ಸ್ಲ್ಯಾಬ್ ಪ್ರೊಜೆಕ್ಷನ್ ಇದೆಯಲ್ಲ, ಅದನ್ನು 1.25 ಫೀಟ್ ಕೊಟ್ಟರೆ, ಅಂದರೆ ಈ ಥರ 1.25 ಕೊಟ್ಟು ಇದು ವಿಂಡೋ ಶೇಡನ್ನು ಈ ಥರ 1.5 ಫೀಟ್ ಕೊಡಬೇಕು. ಆಗ ಸ್ಲ್ಯಾಬ್ ಪ್ರೊಜೆಕ್ಷನ್ ಸ್ವಲ್ಪ ಹೊರಗಡೆ ಇರ್ತಾರಲ್ಲ, ಬೀಡಿಂಗ್ ಪಟ್ಟಿ ಕೊಟ್ಟು ಸಹ ನೀರೆಲ್ಲ ಕೆಳಗೆ ಬೀಳ್ತದೆ. ಇದು ಈಗ ನಿಮಗೆ 1.5 ಫೀಟ್ ಇರೋದ್ರಿಂದ ಬೀಡಿಂಗ್ ಪಟ್ಟಿ ಕೊಟ್ಟು ಸಹ ನೀರೆಲ್ಲ ಈ ವಿಂಡೋ ಶೇಡ್ ಮೇಲೆ ಬೀಳ್ತದೆ. ಆವಾಗ ಎಲ್ಲಿ ಬಂತು ನೀರೆಲ್ಲ ಗೋಡೆಗೆ ಹಾರಿ ಪುನಃ ಗೋಡೆ ಒಳಗಿಂದ ಪಸೆ ಬರ್ತದೆ. ಅದಕ್ಕೋಸ್ಕರ ಹೇಳಿದ್ದು, ಇದು ಸ್ಲ್ಯಾಬ್ ಪ್ರೊಜೆಕ್ಷನ್ ಯಾವಾಗಲೂ ಕೊಡುವಾಗ 1.25 ಫೀಟ್ ಕೊಡಬೇಕು. ವಿಂಡೋ ಶೇಡ್ 1.25 ಅಥವಾ ಎಷ್ಟಾದರೂ ಕೊಟ್ಟರೆ ವಿಂಡೋ ಶೇಡ್ ಯಾವಾಗಲೂ ಒಳಗಡೆ ಇರಬೇಕು ಸ್ಲ್ಯಾಬ್ ಪ್ರೊಜೆಕ್ಷನ್ಗಿಂತ. ಆವಾಗ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಇದು ನಿಮ್ಗೆ ಇವತ್ತು ಗೊತ್ತಾಗಿದ್ರೆ ಈ ವಿಷಯ, ಲೈಕ್ ಮಾಡಿ ನನಗೆ, ಮತ್ತು ಯಾರಿಗೆಲ್ಲ ಗೊತ್ತಿಲ್ಲ ಅದನ್ನು ಅವ್ರಿಗೆ ಶೇರ್ ಮಾಡಿ, ಮತ್ತು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.